ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ನಿನ್ನೆ ನಾನು ಬೆಳಗಾವಿ ಹತ್ರ ಇರುವಂಥ ರಾಯಬಾಗ ಕೋರ್ಟಿಂದ ವಿಡಿಯೋ ಮಾಡಿ ನಿಮ್ಮನ್ನೆಲ್ಲ ಮೀಟ್ ಮಾಡಿ ಮಾತಾಡಿದ್ದೆ. ಇವತ್ತು ಆ್ಯಸ್ ಯೂಶ್ವಲ್ ರೆಗ್ಯುಲರ್ ಆಗಿ ಆಫೀಸಿಗೆ ಬಂದು ಆಫೀಸಲ್ಲಿ ಕೂತ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೇ ಡೇ ಅಂತ ಕರೆದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಕಾರ್ಮಿಕರ ದಿನದ ಎಲ್ಲ ಶುಭಾಶಯಗಳು, ಹ್ಯಾಪಿ ಲೇಬರ್ಸ್ ಡೇ. ಸೊ ಇವಾಗ ಎಲ್ಲದಕ್ಕೂ ಒಂದೊಂದು ಡೇ ಅಂತ ಬಂದಿದೆ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಕೂಡ ಇವತ್ತು ಗೌರ್ಮೆಂಟ್ ಹಾಲಿಡೇ ಎಲ್ಲ ಸೆಕ್ಟರ್ಸ್ಗೂ. ಮೆನ್ ಆ್ಯಂಡ್ ವುಮೆನ್ ಯಾರ್ಯಾರು ಲೇಬರರ್ಸ್ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಥರದ್ರಲ್ಲಿ ಲೇಬರ್ಗಳೇ. ಸೊ ಇವಾಗ ಎಲ್ಲದಕ್ಕೂ ಒಂದೊಂದು ಡೇ ಇರೋ ಥರ ಇದನ್ನೂ ಅಷ್ಟೇ ಅವ್ರ ಕೆಲಸನ ಹಾನರ್ ಮಾಡಿ ನಮ್ಮ ಮೇ 1ನ ನಾವು ಲೇಬರ್ ಡೇ ಅಂತ ಕನ್ಸಿಡರ್ ಮಾಡಿದ್ದೀವಿ. ಎಷ್ಟೋ ಜನ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಈ ಮೇ 1 ಅನ್ನೋದು ಅವ್ರಿಗೆ ರೆಗ್ಯುಲರ್ ಹಾಲಿಡೇಸಲ್ಲೇ ಬಂದೋಗೋದ್ರಿಂದ ಅವ್ರಿಗೆ ಗೊತ್ತೇ ಆಗಿರಲ್ಲ. ಸೊ ತಂದೆ ತಾಯಿ ಹೇಳಬೇಕು, ಫಾದರ್ಸ್ ಡೇ, ಮದರ್ಸ್ ಡೇ, ಟೀಚರ್ಸ್ ಡೇ ಅನ್ನೋ ಥರ ಮೇ 1 ಲೇಬರ್ಸ್ ಡೇ ಅಂತ ಇದೆ. ಇದು ರೆಸ್ಪಾನ್ಸಿಬಿಲಿಟಿ, ಎಂಪ್ಲಾಯರ್ ಅಂತ ರೆಸ್ಪಾನ್ಸಿಬಿಲಿಟಿ ಇರೋವಂಥ ದೇಶ ಆಗಿರೋದ್ರಿಂದ ಇದಕ್ಕೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಲೇಬರರ್ಸ್ಗೆ ಹಾನರ್, ಅವರ ಕೆಲಸಕ್ಕೆ ಹಾನರ್ ಕೊಟ್ಟು ಈ ಡೇನ ಲೇಬರ್ ಡೇ ಅಂತ ಕನ್ಸಿಡರ್ ಮಾಡಿರುವಂಥದ್ದು. ಸೊ ಇದು ಲೇಬರ್ ಡೇ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ನಿಮಗೆ ಅದರ ಬಗ್ಗೆ ಅವೇರ್ನೆಸ್ನ ಕೊಡೋದಕ್ಕಿಂತ ಮುಂಚೆ, ಸೊ ನಾನು ಹಾಕ್ಕೊಂಡಿರೋಂಥ ಈ ಟಿ ಶರ್ಟ್ ನೀವು ನೋಡ್ತಾ ಇದ್ದೀರಲ್ವಾ, ಅದರಲ್ಲಿ ಲೋಗೋ ಕಾಣಿಸ್ತಾ ಇದೆ. ಸೊ ಅಮೆರಿಕನ್ ಎಂಬೆಸಿ ದೋಹಾ ಕ್ವಾರ್ಟರ್ ಅಂತ ಬರೆದಿದೆ. ಸೊ ಇದನ್ನು ನನಗೆ ಗಿಫ್ಟಾಗಿ ಕೊಟ್ಟಿರುವಂಥದ್ದು ಬೆಳಗಾವಿ ಜಿಲ್ಲೆ ಆಗಿರುವಂಥ ಗೋಕಾಕ್ ಅಲ್ಲಿರುವಂಥ, ಅವರು ಸದ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಜಾಗ ಸೌದಿ ಅರೇಬಿಯಾದಲ್ಲಿರುವಂಥ ದೋಹಾ ಕ್ವಾರ್ಟರ್ ಅನ್ನೋಂಥ ಜಾಗದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಅಲ್ಲಿಂದ ನನಗೆ ನನ್ನ ಕೊಲೀಗ್ ಕೈಲಿ ಗಿಫ್ಟ್ ಮಾಡಿ ಕೊಡಿಸಿದ್ರು. ಸೊ ನಾನು ಬಾಳಪ್ಪ ಅವರು ಅಂತ ಅವ್ರ ಹೆಸರು, ಬಾಳಪ್ಪ ಅವರೇ ಥ್ಯಾಂಕ್ ಯು ವೆರಿ ಮಚ್. ಆದರೆ ನೀವು ಕ್ಲೈಂಟ್ಗಳು ಫೀಸ್ ಕೊಟ್ಟು ನಮಗೆ ಇದನ್ನೆಲ್ಲ ಗಿಫ್ಟ್ ಕೊಡೋವಂಥದ್ದು ಬೇಕಾಗಿರಲ್ಲ, ಆದರೂ ನಿಮ್ಮ ಅಭಿಮಾನ ವಿಶ್ವಾಸಕ್ಕೆ ಥ್ಯಾಂಕ್ಸ್. ಸೊ ಇದ್ರದ್ದು ನಿಮಗೆ ಲೋಗೋ ಮತ್ತು ಡೀಟೇಲ್ಸ್ನೆಲ್ಲ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಜರ್ಸಿ ಮೆಟೀರಿಯಲ್ ಸಮ್ಮರ್ಗೆ ತುಂಬ ಚೆನ್ನಾಗಿದೆ. ಬಾಳಪ್ಪ ಅವರೇ ಕಲರ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೈಜ್ ಕೂಡ ಕರೆಕ್ಟಾಗೇ ಇದೆ, ಸ್ಮಾಲ್ ಸೈಜ್ ತಂದಿದ್ದೀರಾ. ನಾನು ಅಷ್ಟು ಮೀಡಿಯಮ್ ಆಗೂ ಇಲ್ಲ, ದಪ್ಪನೂ ಇಲ್ಲ ಅಂತ ನಿಮಗೂ ಗೊತ್ತಾಗ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಎಲ್ಲ ಕೊಲೀಗ್ಸ್ ಇಲ್ಲಿ ಹೇಳ್ತಾರೆ, ನಮಗೆ ಫೀಸ್ ಕೊಡೋದೇ ಕಷ್ಟ, ನಿಮಗೆ ಫೀಸ್ ಜೊತೆಗೆ ಗಿಫ್ಟ್ಗಳನ್ನೂ ಕೊಡ್ತಾರೆ ಈ ಥರ ಅಂತ ಹೇಳ್ತಾರೆ. ಬ್ಲೆಸ್ಡ್ ಬೈ ಗಾಡ್. ಇಂಥ ಕ್ಲೈಂಟ್ಗಳು ನನಗೆ ಸಿಕ್ಕಿರೋದು ಬ್ಲೆಸ್ಡ್ ಬೈ ಗಾಡ್. ಅವರು ನನ್ನ ಕೆಲಸಕ್ಕೆ ನೋಡಿ ಫೀಸನ್ನು ಕೊಟ್ಟು ಅದ್ರ ಜೊತೆಗೆ ಇದನ್ನೇ ಕೊಡ್ತಾರೆ. ಎಷ್ಟೋ ಜನ ಕ್ಲೈಂಟ್ಗಳು ಇಲ್ಲಿ ಹಣ್ಣುಗಳು, ಸ್ವೀಟ್ಸ್ಗಳು, ಇದೇ ಥರ ಡ್ರೆಸ್ಗಳು ಎಲ್ಲ ತಂದು ಕೊಡ್ತಾರೆ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಈ ವಿಡಿಯೋ ಮುಖಾಂತರನೂ ಹೇಳ್ತಾ ಇದ್ದೀನಿ, ನಮ್ಮ ಕೆಲಸಕ್ಕೆ ನೀವು ಫೀಸ್ ಕೊಟ್ಟಿರ್ತೀರ, ನಮ್ಗೆ ಅಷ್ಟೇ ಸಾಕು. ಇದನ್ನೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಬರ್ಡನ್ ಮಾಡ್ಕೋಬೇಡಿ. ನಿಮಗೆ ಕೊನೆಗೆ ಕೇಸೆಲ್ಲ ಮುಗಿದ ಮೇಲೆ, ರಿಲೀಫ್ ಸಿಕ್ಕಿದ ಮೇಲೆ ನೀವೇನಾದರೂ ತಂದು ಕೊಟ್ಟರೆ ಅದೊಂಥರ. ನೀವು ಇನ್ನೂ ಮಧ್ಯದಲ್ಲೇ ಅಥವಾ ಸ್ಟಾರ್ಟಿಂಗಲ್ಲೇ ಇದನ್ನೆಲ್ಲ ತಂದು ಕೊಡೋಕ್ಕೆ ಶುರು ಮಾಡಿಬಿಟ್ರೆ ನಮಗೆ ಇದನ್ನೆಲ್ಲ ಕಷ್ಟ ಆಗುತ್ತೆ. ಸೊ ಬಾಳಪ್ಪ ಅವರೇ, ನಿನ್ನೆ ನೀವು ಕೇಳಿದ್ರಿ, ನೀವು ನಮ್ಮ ಕೇಸಿಗೆ ಯಾವಾಗ ಬರ್ತೀರಾ, ನೀವು ನಮ್ಮ ಕೇಸಿಗೆ ಬರಬೇಕು, ನಾನು ನಿಮ್ಮನ್ನು ಗೋಕಾಕಲ್ಲಿ ನೋಡಬೇಕು ಅಂತ. ಆ ದಿನ ಹತ್ತಿರ ಬರಲಿ. ನಾನು ಮಾಡುವಂಥ ಸ್ಟೇಜ್ ಬಂದಾಗ, ನನ್ನ ಇಂಪಾರ್ಟೆಂಟ್ ಸ್ಟೇಜ್ ಆರ್ಗ್ಯುಮೆಂಟು, ಎವಿಡೆನ್ಸು, ಕ್ರಾಸ್ ಎಕ್ಸಾಮಿನೇಷನ್ ಬಂದಾಗ ನಾನು ಖಂಡಿತ ಬಂದು ನಿಮ್ಮ ಕೇಸ್ನ ಪರ್ಸನಲ್ಲಾಗಿ ಅಟೆಂಡ್ ಮಾಡ್ತೀನಿ. ಯಾಕೆಂದರೆ ಚಿಕ್ಕ ವಿಷಯಕ್ಕೆಲ್ಲ ನಾನು ಬೆಂಗಳೂರಲ್ಲೇ ಹೋಗಲ್ಲ, ನನ್ನ ಕೊಲೀಗ್ಸ್ನ ಕಳಿಸ್ತೀನಿ. ಅಂಥದ್ರಲ್ಲಿ 700 ಕಿಲೋಮೀಟ್ರ್ ದೂರ ಗೋಕಾಕ್ಕೆ ನಾನೇನಾದರೂ ಚಿಕ್ಕ ವಿಷಯಕ್ಕೆ, ಚಿಕ್ಕ ಸ್ಟೇಜ್ಗೆಲ್ಲ ಬಂದರೆ ನಿಮಗೆ ಹಣನೂ ಖರ್ಚಾಗುತ್ತೆ, ನನಗೆ ಫೀಸ್ ಕೊಡಬೇಕಾಗುತ್ತೆ, ಅದರಿಂದ ಯೂಸೂ ಇಲ್ಲ, ನನಗೂ ಶ್ರಮ. ಸೊ ಅದೆಲ್ಲ ಬೇಡ. ಟೈಮ್ ಬಂದಾಗ, ಸ್ಟೇಜ್ ಬಂದಾಗ ನಾನು ನಿಮ್ಮ ಕೇಸ್ನ ತಗೊಂಡು ನೀವಿರೋಂಥ ಜಾಗಕ್ಕೆ ಗೋಕಾಕ್ಕೆ ಬಂದು ಕೇಸ್ನ ನಡೆಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ. ಈ ಕಲರು ಮತ್ತು ಸೈಜು ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇವತ್ತು ಅದೇ ರೀತಿ ಇವತ್ತು ಲೇಬರ್ ಡೇ ಆಗಿರೋದ್ರಿಂದ ಜನಗಳಿಗೆ ಒಂದು ಅವೇರ್ನೆಸ್ ಇರಬೇಕು. ಈಗೆಲ್ಲದಕ್ಕೂ ರೂಲ್ಸು, ರೆಗ್ಯುಲೇಷನ್ಸು, ಲಾ ಅಂತ ಎಲ್ಲ ಇದೆ. ಸೊ ನಮ್ಮ ಲೇಬರ್ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಕೋರ್ಟ್ ಕೂಡ ಆಗೋಗಿದೆ, ಲೇಬರ್ ಕೋರ್ಟ್ ಅಂತ. ಸೊ ಇವಾಗ ಯಾರೂ ಎಲ್ಲಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಚಿಕ್ಕ ಮಕ್ಕಳನ್ನು ಕೆಲಸಕ್ಕೆ ಬಿಲೋ
18 ಇಯರ್ಸ್ ಇರೋದನ್ನ ಇಟ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಇವಾಗ ಎಲ್ಲ ಕಡೆ CCTV ಕ್ಯಾಮ್ರಾ, ಎಲ್ಲ ಕಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಕಟ್ಟುನಿಟ್ಟಾಗಿದೆ. ಫ್ಯಾಕ್ಟ್ರಿ ಆ್ಯಕ್ಟ್ 1948 ಆಗ್ಬೋದು, ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಇದೆ, ಮತ್ತು ಲೇಬರ್ ಕೋರ್ಟ್, ಲೇಬರ್ ಆ್ಯಕ್ಟ್ ಅಂತ ಎಲ್ಲ ಇದೆ. ಸೊ ಅದನ್ನು ನಾನು ಡೀಪಾಗಿ ಹೇಳಬೇಕು ಅಂದರೆ ಅದೊಂದೊಂದು ಸಬ್ಜೆಕ್ಟು, ಒಂದೊಂದು ವೀಡಿಯೋನೇ ಅದನ್ನು ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಲೇಬರ್ ಡೇ ಆಗಿರೋದ್ರಿಂದ ಈ ಅವೇರ್ನೆಸ್ನ ಕೊಡ್ತಾ ಇದ್ದೀನಿ. ಯಾರೇ ಆದರೂ ಲೇಬರ್ಸ್ಗೆ ತೊಂದರೆ ಆದರೆ ಲೇಬರ್ ಕೋರ್ಟ್ ಅಂತ ಇದೆ. ಎಂಪ್ಲಾಯರ್ ಇದನ್ನು ಗಮನ ಇಟ್ಟು ನೋಡಿ, ಎಂಪ್ಲಾಯರ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಿನಿಮಮ್ ವೇಜಸ್ ಎಷ್ಟು ಕೊಡಬೇಕು ಅಷ್ಟನ್ನೇ ಕೊಡಬೇಕು. ಆಮೇಲೆ ಎಷ್ಟು ಅವರ್ಸು ಡ್ಯೂಟಿ ಮಾಡಿಸ್ಕೋಬೇಕು ಲೇಬರರ್ಸ್ ಕೈಲಿ ಅಂತ ಇರುತ್ತೋ ಅಷ್ಟು ಅವರ್ಸೇ ಮಾಡಿಸ್ಕೋಬೇಕು, ಎಕ್ಸ್ಟ್ರಾ ಮಾಡಿಸ್ಕೊಳ್ಳೋಂಗಿಲ್ಲ. ಹಿಂದಿನ ಕಾಲದಲ್ಲಿ ಬಾಂಡೆಡ್ ಲೇಬರ್, ಜೀತ ಪದ್ಧತಿ ಅಂತ ಇತ್ತು, ಇವಾಗ ಅದಿಲ್ಲ. ಅಂಥವೆಲ್ಲ ಮಾಡಿದ್ರೆ ಲೀಗಲ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಿ ಕೋರ್ಟಲ್ಲಿ, ಲೇಬರ್ ಕೋರ್ಟಿಗೆ ಅಲಿಬೇಕಾಗುತ್ತೆ. ಸೊ ಅದಕ್ಕೆ ಲೀಗಲ್ ಅವೇರ್ನೆಸ್ ಅಂತ ಇಟ್ಕೊಂಡು ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಎಷ್ಟು ಆಫ್ಟರ್ 18 ಇರೋವಂಥವ್ರನ್ನ ಕೆಲಸಕ್ಕೆ ತೊಗೊಳ್ಳೋವಂಥದ್ದು, ಮಿನಿಮಮ್ ವೇಜಸ್ನ ಕೊಡುವಂಥದ್ದು. ಲೇಬರರ್ಸ್ ಅಂದರೆ ಎಂಪ್ಲಾಯಿನ ನಿಮ್ಮ ಮನೆಯವ್ರ ಥರನೇ ನೋಡಿಕೊಂಡ್ರೆ ಅವರು ಹೆಚ್ಚಿನ ಕಾಲ ಉಳ್ಕೋತಾರೆ. ಸೊ ಅವರು ನಮ್ಮ ಥರನೇ ಮನುಷ್ಯರು. ಆದರೆ ಸಿಚುವೇಶನ್ಗೆ ತಕ್ಕಂತೆ ಅವ್ರ ಮನೆಯ ಪರಿಸ್ಥಿತಿಗೆ ತಕ್ಕಂತೆ ಅವ್ರಿಗೆ ಆ ಥರ ಪ್ರಾಬ್ಲಮ್ ಆಗಿ ನಿಮ್ಮ ಹತ್ರ ಕೆಲಸಕ್ಕೆ ಬಂದಿರ್ತಾರೆ ಅಂತ ನೀವು ಅವ್ರನ್ನ ಹ್ಯೂಮನ್ ಆಗಿ ಟ್ರೀಟ್ ಮಾಡಿದ್ರೆ ಅವರು ನಿಮ್ಮನ್ನು ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ. ನಾವು ಹೇಗೆ ಕ್ಲೈಂಟ್ಗಳನ್ನ ಟ್ರೀಟ್ ಮಾಡ್ತೀವೋ ನೀವುಗಳು ಅಷ್ಟೇ ನಿಮ್ಮ ಲೇಬರರ್ಸ್ನ, ಯಾವುದೇ ಲೇಬರ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಆಚೆ ಕಡೆ ಪೌರ ಕಾರ್ಮಿಕರು ಅಂತ ಹೇಳ್ತೀವಿ, ಅವ್ರೇನಾದರೂ ಒಂದಿನ ಕ್ಲೀನ್ ಮಾಡಿಲ್ಲ ಅಂದರೆ ಸಿಟಿಯೆಲ್ಲ ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ಸೊ ಅವ್ರು ಇರಲೇಬೇಕು. ಅದೇ ರೀತಿ ಬೇರೆ 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 ಎಲ್ಲ ಲೇಬರರ್ಸ್ಗೂ ಅವ್ರವ್ರದ್ದೇ ಆದಂಥ ಒಂದೊಂದು ಕೆಲಸ, ಅವ್ರವ್ರದ್ದೇ ಆದಂಥ ಅವರವರ ಇದಕ್ಕೆ ಕ್ವಾಲಿಫಿಕೇಷನ್ಗೆ, ಅವ್ರವ್ರ ಪರಿಸ್ಥಿತಿಗೆ ತಕ್ಕಂತೆ ಕೆಲಸಗಳಾಗಿರುತ್ತೆ. ಸೊ ಎಲ್ಲರಿಗೂ ಗೌರವಿಸುವಂಥ ಆಗಲಿ. ಯಾಕೆಂದರೆ ಕಾನೂನನ್ನ ಯಾರಿಗೂ ಕೈಗೆ ತೊಗೋಬಾರ್ದು. ಕಾನೂನನ್ನ ಕೈಗೆ ತೊಗೊಂಡ್ರೆ ಕೋರ್ಟಿಗೆ ಅಲಿಬೇಕಾಗುತ್ತೆ. ಕಂಪ್ಲೇಂಟು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಎಲ್ಲದಕ್ಕೂ ಕೇಸು, ಎಲ್ಲದಕ್ಕೂ ಒಂದಿದಾಗುತ್ತೆ. ಸೊ ಲೇಬರ್ ಆ್ಯಕ್ಟ್ ಅಂತ ಇದೆ, ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಇದೆ, ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಇದೆ. ಇದರಲ್ಲೆಲ್ಲ ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ. ಆ ಸೆಕ್ಷನ್ಗಳ ಮುಖಾಂತರ ನೀವು ಎಂಪ್ಲಾಯರ್, ನಾವು ದುಡ್ಡಿದೆ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಸೊ ಇದನ್ನೆಲ್ಲ ಫಾಲೋ ಮಾಡಿ ಸೊ ನಾವು ಕರೆಕ್ಟಾಗಿ ನಡ್ಕೊಂಡ್ರೆ ಈ ಯಾವುದೇ ಲೀಗಲ್ ಕಾಂಪ್ಲಿಕೇಶನ್ಸಿಂದ ನಾವು ಬಿಡಿಸ್ಕೋಬೋದು. ಸೊ ನೀವು ಹಲವಾರು ಸಿನಿಮಾಗಳಲ್ಲೂ ನೋಡಿರ್ತೀರ. ಸಿನಿಮಾಗಳಲ್ಲಿ ನೋಡಿದ್ರೆ ನಿಮಗೆ ವಿಷುವಲ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇರುವಂಥ ಹಿಂದಿನ ಕಾಲದ ಸಿನಿಮಾಗಳನ್ನ ನೋಡಿ. ಹಿಂದಿನ ಕಾಲದ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳು ಇರ್ತಾ ಇತ್ತು. ಸೊ ಅದನ್ನು ನೋಡಿ ನೀವು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ರಿಯಲ್ ಲೈಫಲ್ಲಿ ನೀವು ತುಂಬ ಟಾಪ್ಗೆ ಹೋಗ್ಬೋದು. ಸೊ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋದೊಂದಿಗೆ, ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ವಂದನೆಗಳು, ನಮಸ್ಕಾರ. ನೋಡಿ, ಮೆರೈನ್ ಸೆಕ್ಯೂರಿಟಿ ಗಾರ್ಡ್, ಅಮೇರಿಕನ್ ಎಂಬೆಸಿ, ದೋಹಾ ಕ್ವಾರ್ಟರ್, ಇದು ಲೋಗೋ ಸಮೇತ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಜನ ಯಾರೂ ನಂಬೋದೇ ಇಲ್ಲ. ಇದು ಸೌದಿ ಅಲ್ಲಿರೋವಂಥ ಪ್ಲೇಸ್. ಇದು ನನ್ನ ಕ್ಲೈಂಟ್, ಗೋಕಾಕ್ ಕ್ಲೈಂಟ್ ಆಗಿರುವಂಥ ಬಾಳಪ್ಪ ಅವ್ರು ಕೊಟ್ಟಿರುವಂಥದ್ದು. ಸೊ ಅದೇ ರೀತಿ ನೋಡಿ, ಸ್ಪೋರ್ಟ್ ಟೆಕ್ ಅಂತ ಹೇಳಿ ಅದರದ್ದು ಸಿಂಬಲ್ ಕೂಡ ಬ್ಯಾಕ್ ಸೈಡ್ ಆಫ್ ದ ಶರ್ಟ್, ಮತ್ತು ಸೈಜ್ ಕೂಡ ಹಾಕಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ? ಸೈಜ್ ಸ್ಮಾಲ್. ಏನು ನನಗೆ ಸ್ಮಾಲ್ ಸೈಜಾ ಅಂತ ಕೇಳಬೇಡಿ. ನಾನು ಫ್ಯಾಟ್ ಇಲ್ಲ, ನಾನು ಮೀಡಿಯಮ್ಮೂ ಇಲ್ಲ, ಅದಕ್ಕೆ ಸ್ಮಾಲ್ ಸೈಜೇ ನನಗೆ ಕರೆಕ್ಟ್ ಆಗುತ್ತೆ. ಅವರು ಅದನ್ನೇ ತಂದು ಗಿಫ್ಟ್ ಕೊಟ್ಟಿರೋವಂಥದ್ದು. ಸೊ ಅಲ್ಲೂ ನೋಡಿ, ಮೇಡ್ ಇನ್ ಘಾನಾ ಅಂತ ಬರೆದಿದೆ. ಕಾಣಿಸ್ತಾ ಇದೆಯಾ? ಫೋಕಸ್ ಮಾಡ್ತಾ ಇದ್ದೀನಿ. ಎಸ್ ಅಂತ, ಸ್ಮಾಲ್ ಸೈಜ್, ಮೇಡ್ ಇನ್ ಘಾನಾ, ಸ್ಪೋರ್ಟ್ ಟೆಕ್. ಸೊ ಇದು ಜರ್ಸಿ ಮೆಟೀರಿಯಲ್ ಟಿ ಶರ್ಟ್ಸು. ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಲೈಟಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಬಾಳಪ್ಪ ಅವರೇ.